ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇರುತ್ತೆ, ತೆಲುಗು ನಟ ಶಿವಾಜಿ ಸರ್ ಬಗ್ಗೆ ಹಾಗೂ ಯೂಟ್ಯೂಬ್ ಕಂಟೆಂಟರ್ ಅನ್ವೇಷಣಾ ಅವರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಹಾಗಾಗಿ ನನ್ನ ಅಭಿಪ್ರಾಯವನ್ನು ನಿಮ್ಗೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಷ್ಟೆಲ್ಲ ಯಾಕೆ ಚರ್ಚೆ ಆಗ್ತಿದೆ ಅಂತಂದ್ರೆ, ಶಿವಾಜಿ ಸರ್ ಒಂದು ವೇದಿಕೆಯಲ್ಲಿ ಮಹಿಳೆಯರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅವರು ಏನಂತಂದ್ರೆ, ಮಹಿಳೆಯರ ನಿಜವಾದ ಸೌಂದರ್ಯ ಪೂರ್ಣ ಬಟ್ಟೆ ಧರಿಸುವುದಲ್ಲಿದೆ, ತೆರೆದ ಬಟ್ಟೆಯಲ್ಲಿ ಅಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಸೊ ಇದು ತುಂಬಾ ಚರ್ಚೆ ಆಗ್ತಿದೆ. ಅವ್ರು ಯಾಕೆ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರು ಅಂತಂದ್ರೆ, ರೀಸೆಂಟ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ತೆಲುಗು ಹೀರೋಯಿನ್ಸು ಪಬ್ಲಿಕ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಪಬ್ಲಿಕ್ ಕೆಲವೊಬ್ಬರು ಹೀರೋಯಿನ್ಸ್ ಬಟ್ಟೆನ ಎಳೆಯೋದಾಗ್ಲಿ ಈ ರೀತಿ ಪ್ರಾಬ್ಲಮ್ಸ್ ನ ಅವರು ಫೇಸ್ ಮಾಡಿದ್ದಾರೆ. ಸೊ ಆ ಅಭಿಪ್ರಾಯನ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶದಿಂದ ಆ ಮಾತನ್ನ ಹೇಳಿದ್ದಾರೆ. ಆದರೆ ಅವ್ರು ಮಾತಾಡಬೇಕಾದ್ರೆ ಕೆಲವೊಂದು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಶಿವಾಜಿ ಸರ್. ಅದು ಸರಿ ಅಲ್ಲ. ಅದು ಬಿಟ್ಟು ಅವರು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಏನು ಮಾತಾಡಿಲ್ಲ, ಯಾವ ಮಹಿಳೆಯರಿಗೂ ಅವರು ಅವಮಾನ ಮಾಡಿಲ್ಲ. ನೆಕ್ಸ್ಟ್ ಅವರು ಮಹಿಳೆಯರ ಸುರಕ್ಷತೆ ಹಾಗೂ ಗೌರವ ಬಗ್ಗೆ ಅವರು ಸಲಹೆಯನ್ನ ನೀಡಿದ್ದಾರೆ. ಶಿವಾಜಿ ಸರ್ ಮಾತಾಡಿದ್ದು ಅಷ್ಟೊಂದು ತಪ್ಪು ಅಂತ ನನಗೇನು ಅನಿಸ್ಲಿಲ್ಲ. ಅದು ನನ್ನ ಅಭಿಪ್ರಾಯ. ರೀಸನ್ ಏನು ಅಂತಂದ್ರೆ, ನಾವು ಸರಿಯಾಗಿರೋ ಬಟ್ಟೆನ ಹಾಕೊಂಡು ಹೋದಾಗ ಅಷ್ಟೊಂದು ಪ್ರಾಬ್ಲಮ್ಸ್ ನಮ್ಗೆ ಹೆದರಾಗಲ್ಲ ಅನ್ನೋ ಒಂದು ರೀಸನ್ ಇಂದ ಅವರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ತೆಲುಗು ಯೂಟ್ಯೂಬ್ ಕಂಟೆಂಟರ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತಾರೆ, ಅನ್ವೇಷಣಾ ಅನ್ನೋರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತಾರೆ. ಅವರೊಂದು ವಿಡಿಯೋ ಮಾಡಿದ್ದಾರೆ ಶಿವಾಜಿ ಸರ್ ಬಗ್ಗೆ. ಶಿವಾಜಿ ಸರ್ ಬಗ್ಗೆ ಅವರು ಏನ್ ಬೇಕಾದ್ರೂ ಕ್ವಶನ್ ಮಾಡಲಿ, ಅದು ಅವ್ರ ಪರ್ಸನಲ್ಲು. ಬಟ್ ಆದ್ರೆ ಅವರು ಮಾತಾಡಬೇಕಾದ್ರೆ ನಮ್ಮ ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ. ವಿಶೇಷವಾಗಿ ನಮ್ಮ ಸೀತಾದೇವಿ ಹಾಗೂ ದ್ರೌಪದಿ ಅವರ ಬಗ್ಗೆ ಅವಮಾನ ಆಗೋ ರೀತಿ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಅವರು ಯೂಸ್ ಮಾಡಿರೋ ವರ್ಡ್ಸು ಕರೆಕ್ಟ್ ಅಲ್ಲ ಅಂತ ನನಗನ್ಸುತ್ತೆ. ಇನ್ನೊಂದೇನು ಅಂತಂದ್ರೆ, ನಾವು ಮಾತಾಡಬೇಕಾದ್ರೆ ಕೆಲವೊಂದನ್ನ ನಾವು ಯೋಚನೆ ಮಾಡಿ ಮಾತಾಡಬೇಕು ಅಂತ ಅನ್ಸುತ್ತೆ. ಅನ್ವೇಷಣಾ ಅವರು ಈ ಮಾತುಗಳನ್ನ ಯೂಸ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ತುಂಬಾ ದೊಡ್ಡ ಚರ್ಚೆನೇ ಆಗ್ತಿದೆ. ಸೀತಾದೇವಿ, ದ್ರೌಪದಿ ಇವರು ನಮ್ಮ ಸಂಸ್ಕೃತಿಯ ಪವಿತ್ರ ಪಾತ್ರಗಳು. ಯಾರೇ ಆದ್ರೂ ಅವರ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯುತ ಪದ ಬಳಕೆ ಮಾಡಬೇಕಾಗುತ್ತದೆ. ಇನ್ನೊಂದೇನು ಅಂತಂದ್ರೆ, ನಮ್ಮ ಹೆಣ್ಮಕ್ಳು ಅವ್ರಿಗೆ ಯಾವ ರೀತಿ ಬಟ್ಟೆ ಇಷ್ಟ ಆಗುತ್ತೋ ಆ ರೀತಿ ಬಟ್ಟೆ ಹಾಕ್ಲಿ, ಅದು ತಪ್ಪಲ್ಲ. ಬಟ್ ಆದ್ರೆ ನಾವು ಹಾಕೋ ಬಟ್ಟೆ ಇನ್ನೊಬ್ಬರಿಗೆ ಮುಜುಗರ ಆಗೋ ರೀತಿ ಇರಬಾರ್ದು. ಇದು ನನ್ನ ಅಭಿಪ್ರಾಯ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.